ಇನ್ನು ಈಗ ಫೈನಲಲ್ಲಿ ಯಾರೆಲ್ಲ ಇರ್ತಾರೆ ಅಂತ ನಿಮ್ಮ ಪ್ರಕಾರ ಅನ್ಸುತ್ತೆ ಟಾಪ್ 5 ಅಲ್ಲಿ? ಸಂಗೀತ ಅವರು ಅವ್ರ ಹಳೆ ಗೇಮ್ ನ ಅದೇ ತರ ಆಡ್ಕೊಂಡು ಹೋದ್ರೆ ಡೆಫಿನೆಟ್ಲಿ ಅವರೊಬ್ರು ಫೈನಲ್ ಕಂಟೆಸ್ಟೆಂಟ್ ಆಗಿರ್ತಾರೆ. ಅದು ಬಿಟ್ಟರೆ ವಿನಯ್ ಕಾರ್ತಿಕ್. ನೀವು ಜಿಮ್ ಟ್ರೈನರ್ ಅದು ಏನಾದ್ರು ಕೊಡಿ ಅಂತ ಕೇಳಬೇಕಿತ್ತು ಅವ್ರಿಗೆ. ನಾನು ಜಿಮ್ಗೂ ಹೋಗಲ್ಲ, ಇಲ್ಲ ಜಿಮ್ ಹೋಗಲ್ಲ, ಏನು ಮಾಡಲ್ಲ ನಾನು. ಬಟ್ ಆಕ್ಚುಲಿ ಸೀರಿಯಸ್ಲಿ ನಿಮ್ದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನೋಡುವಾಗ ಇಟ್ ಇಸ್ ಲೈಕ್ ವೆಲ್ ಮೇಂಟೈನ್ಡ್ ಬಾಡಿ ಅಂದ್ರೆ ಪಾರ್ಕಲ್ಲೇ ಒಂದು 10 ರೌಂಡ್ ಹಾಕಿದ್ರೆ 10 ಕಿಲೋಮೀಟರ್ ಅಲ್ಲೇ ಆಗ್ಬಿಡುತ್ತೆ ಪಾರ್ಕಲ್ಲಿ. ಸೊ ವಾಕಿಂಗ್ ಎಲ್ಲ ಹೋಗ್ತಾ ಇದ್ದೀನಿ. ಜಾಸ್ತಿ ಏನು ವರ್ಕೌಟ್ ಮಾಡ್ದೇನೆ ಅಷ್ಟು ಚೆನ್ನಾಗಿ ಫಿಸಿಕ್ ಮೇಂಟೈನ್ ಆಗಿರೋದು. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಇನ್ನು ಈಗ ಫೈನಲಲ್ಲಿ ಯಾರೆಲ್ಲ ಇರ್ತಾರೆ ಅಂತ ನಿಮ್ಮ ಪ್ರಕಾರ ಅನ್ಸುತ್ತೆ ಟಾಪ್ 5 ಅಲ್ಲಿ? ಸಂಗೀತ ಅವರು ಅವ್ರ ಹಳೆ ಗೇಮ್ ನ ಅದೇ ತರ ಆಡ್ಕೊಂಡು ಹೋದ್ರೆ ಡೆಫಿನೆಟ್ಲಿ ಅವರೊಬ್ರು ಫೈನಲ್ ಕಂಟೆಸ್ಟೆಂಟ್ ಆಗಿರ್ತಾರೆ. ಅದು ಬಿಟ್ಟರೆ ವಿನಯ್ ಕಾರ್ತಿಕ್. 3 ಜನನಾ? ಸೊ ಇನ್ನಿಬ್ರು ಇಲ್ಲ. ಓಕೆ. ಇಲ್ಲ, ನಮ್ರತಾ ಅವರು ಮನೆ ಎಲ್ಲ ಯೋಚನೆ ಮಾಡೋದ್ ಬಿಟ್ಟು ಇನ್ನ ಸ್ಟ್ರಾಂಗ್ ಆಗಿ ಆಡಿದ್ರೆ, ಅವರು ಮೈಂಡ್ ಸೆಟ್ ನ ಸ್ವಲ್ಪ ಚೇಂಜ್ ಮಾಡಿ ಸ್ಟ್ರಾಂಗ್ ಆಗಿ ಆಡಿದ್ರೆ ಆಡ್ತಿದ್ದಾರೆ, ಇಲ್ಲ ಅಂತಿಲ್ಲ. ಬಟ್ ಅದೊಂದು ಭಯ ಇದೆ ಅವರಿಗೆ, ಲೈಕ್ ಈ ತರ ಜಗಳ ಆಡ್ಕೊಂಡು ರಕ್ತ ಸುರಿಸ್ಕೊಂಡೆಲ್ಲ ಆಡ್ಬೇಕಾ ಆ ತರ ಅಂತ. ಸೊ ಆ ಭಯದಲ್ಲಿ ಆಡ್ತಿದ್ದಾರೆ. ಸೊ ಅದು ಬಿಟ್ರೆ ಇನ್ನ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಅವರು. ಆತರ ಆಡೋದ್ರೆ ಇನ್ನ ಓಕೆ. ಸೊ ಆ್ಯಕ್ಚುಲಿ ಯೋಗ ಟೀಚರ್ದು ಮಾಡೋದಕ್ಕೆ ಒಂದು ಟಾಸ್ಕ್ ಕೊಟ್ಟಿದ್ರು, ಅಂದರೆ ಫಿಸಿಕ್ ಬಹುಶಃ ತುಂಬ ಚೆನ್ನಾಗಿದೆ ಅಂತ ಆ ಒಂದು ಯೋಚನೆಯಲ್ಲಿ ಕೊಟ್ಟಿದ್ರು ಅನ್ಸುತ್ತೆ ಬಿಗ್ ಬಾಸ್ ಅವರು. ಏನಾಯ್ತು ಯಾಕೆ ಯೋಗ ಗೊತ್ತಿಲ್ಲ ಅಂತ. ಬಟ್ ಅಲ್ಲಿ ಬೇರೆಯವರೇ ಜಾಸ್ತಿ ಹೇಳ್ಕೊಟ್ಟಿದ್ದು ಕಾಣಿಸ್ತಾ ಇತ್ತು. ಆಕ್ಚುಲಿ ಅದು ಟಾಸ್ಕ್ ಅಲ್ಲಿ ಇದ್ದಿದ್ದೆ ನನಗೆ. ಅದು ಆ ಸಿಲೆಬಸ್ ಅಂತ ಒಬ್ರು ಟೀಚರ್ಗೆ ಕೊಡ್ತಾರೆ, ಕನ್ಸೆಷನ್ ಒಬ್ಬ ಕರೆದುಬಿಟ್ಟು. ಸೊ ಅದೇ ಟಾಸ್ಕ್ ಮಾಡ್ಬೇಕು ಅಂತ ಒಂದು 6 ಪಾಯಿಂಟ್ಸ್ ಕೊಟ್ಟಿದ್ರು ನನಗೆ. ಸೊ ನನಗೆ ಯೋಗ ಬರದೇ ಇರೋ ಕಾರಣ, ಸಂಗೀತ ಅಂಡ್ ಅವಿನಾಶ್ಗೆ ಯೋಗ ಬರೋ ಕಾರಣ, ಇಬ್ರು ಯೋಗ ಬರೋರ್ ಮುಂದೆ ನಾನು ಮಾಡಿದ್ರೆ ಚೆನ್ನಾಗಿರಲ್ಲ, ಏನೇನೋ ಮಾಡಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅವ್ರಿಬ್ರನ್ನೇ ಕರ್ಸಿ ಮಾಡಿದ್ದು. ಬಿಕಾಸ್ ಆಮೇಲೆ ಯೋಗಾಗೆ ಅವಮಾನ ಆಗುತ್ತೆ ಅಂದ್ಬಿಟ್ಟು ಸುಮ್ನೆ ನಾನು ಮಾಡೋದ್ ಬೇಡ. ಅಂಡ್ ಟಾಸ್ಕ್ ಅಲ್ಲಿ ಇದ್ದಿದ್ದು ಅದೇ, ಒಬ್ರು ಸ್ಟೂಡೆಂಟ್ ನ ಕರ್ಸ್ಬಿಟ್ಟು ಎಲ್ಲಾ ಸ್ಟೂಡೆಂಟ್ ಗೆ ಅವ್ರಿಗೆ ಏನ್ ಬರುತ್ತೆ ಅದನ್ನ ಮಾಡಿಸ್ಬೇಕು ಅಂತ. ಸೊ ಆ ಇದಕ್ಕೆ ನಾನು ಮಾಡ್ಸಿದ್ದೆ. ಅಂಡ್ ನನಗೂ ಒಳ್ಳೆ ಚಾನ್ಸ್ ಸಿಕ್ತು. ಅಟ್ಲೀಸ್ಟ್ ನನಗೆ ಬರ್ದೇ ಇರೋದು ನಾನು ಮಾಡೋದ್ ಬಿಟ್ಟು ಲೈಕ್ ಅವ್ರನ್ನೇ ಕರ್ಸ್ಬಿಟ್ಟು ಮಾಡೋಣ, ಹೆಂಗಿದ್ರು ಸಿಲೆಬಸ್ ಅಲ್ಲಿ ಇದ್ದಿದ್ದೆ ಅದು ಅದ್ರಲ್ಲಿ. ಅಂಡ್ ಇನ್ನೊಂದ್ ಬಂದು ಓಂ ಅನ್ನೋದ್ರು ಬಂದು ಪವಿ ಅಂತ ಹೇಳ್ಬೇಕಿತ್ತು, ಅದು ಟಾಸ್ಕ್ ಅಲ್ಲಿ ಇದ್ದಿದ್ದು. ಸೊ ಇದೆಲ್ಲ ಟಾಸ್ಕ್ ಅವ್ರು ಬಿಗ್ ಬಾಸ್ ಅವರು ಟಾಸ್ಕ್ ಅಲ್ಲಿ ಕಳ್ಸಿರ್ತಾರೆ. ಸೊ ಈ ತರ ಮಾಡಿಸ್ಬೇಕು ನೀವು ಅವ್ರ ಹತ್ರ ಅಂತ. ಸೊ ಅವ್ರು ಮಾಡಿದ್ದು ಅದೇ. ಬಟ್ ಅದೇ ನಂಗೆ ಮುಳ್ಳಾಯ್ತು ಅಂತ ಅನಿಸ್ತು ಲಾಸ್ಟ್ ಅಲ್ಲಿ. ಸೊ ನೀವು ಜಿಮ್ ಟ್ರೈನರ್ ಅದು ಏನಾದ್ರು ಕೊಡಿ ಅಂತ ಕೇಳ್ಬೇಕಿತ್ತು ಅವ್ರಿಗೆ. ಸೊ ಅವರು ಒಬ್ಬೊಬ್ರಿಗೆ ಅಂತ ಟಾಸ್ಕ್ ಅಂತ ಕೊಟ್ಬಿಟ್ಟಿರ್ತಾರೆ. ಬಟ್ ಅದು ಕೊಟ್ಟಿದ್ರೆ ಈಸಿ ಆಗ್ತಿತ್ತ ನಿಮ್ಗೆ? ಹೇಗೆ? ನಾನು ಜಿಮ್ಗೂ ಹೋಗಲ್ಲ, ಇಲ್ಲ ಜಿಮ್ ಹೋಗಲ್ಲ, ಏನು ಮಾಡಲ್ಲ ನಾನು. ಸೊ ಅದಕ್ಕೆ ನನ್ ಎಲ್ಲರಿಗೂ ಅವ್ರ ಆಗದೆ ಇರೋದೇ ಕೊಟ್ಟಿರೋದು. ಸೊ ಆದ್ರೆ ನಿಮ್ದು ಇನ್ಬಿಲ್ಟ್ ಫಿಟ್ನೆಸ್ ಆಗಾದ್ರೆ ಜೆನೆಟಿಕಲಿ ಬಂದಿರುವಂತದ? ಇಲ್ಲ, ಆಕ್ಚುಲಿ ಇವಾಗ ದಪ್ಪ ಆಗಿದ್ದೀನಿ. ಮುಂಚೆ ಸಣ್ಣ ಇದ್ದೆ. ಆಗ್ಲೂ ಜಿಮ್ಗೆ ಹೋಗ್ತಿರ್ಲಿಲ್ವಾ ನೀವು? ಬಟ್ ಆಕ್ಚುಲಿ ಸೀರಿಯಸ್ಲಿ ನಿಮ್ದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನೋಡುವಾಗ ಇಟ್ ಇಸ್ ಲೈಕ್ ವೆಲ್ ಮೇಂಟೈನ್ಡ್ ಬಾಡಿ, ಅಂದ್ರೆ ಈ ತರ ಫುಲ್ ಡಯಟ್ ಎಲ್ಲ ಡಯಟ್ ಮಾಡ್ತೀನಿ, ಬಟ್ ವರ್ಕೌಟ್ ಮಾಡಲ್ಲ. ಅಂದ್ರೆ ಬೇಸಿಕ್ ವರ್ಕೌಟ್ಸ್ ಮನೇಲಿ ಮಾಡ್ತೀನಿ, ಸ್ಕ್ವಾಟ್ಸ್ ಮತ್ತೆ ಬೇಸಿಕ್ ಎಲ್ಲ ಮಾಡ್ತೀನಿ. ಅಂಡ್ ವಾಕಿಂಗ್ ಹೋಗ್ತೀನಿ ನಾನು. ಒಂದು ಅಟ್ಲೀಸ್ಟ್ ಲೈಕ್ 15 ಕಿಲೋಮೀಟರ್ಸ್ ಆ ತರ ವಾಕ್ ಮಾಡ್ತಾ ಇರ್ತೀನಿ ಪಾರ್ಕಲ್ಲೇ. ಒಂದು 10 ರೌಂಡ್ ಹಾಕಿದ್ರೆ 10 ಕಿಲೋಮೀಟರ್ ಅಲ್ಲೇ ಆಗ್ಬಿಡುತ್ತೆ ಪಾರ್ಕಲ್ಲಿ. ಸೊ ವಾಕಿಂಗ್ ಎಲ್ಲ ಹೋಗ್ತಾ ಇರ್ತೀನಿ. ಕರೆಕ್ಟ್, ಗ್ರೇಟ್. ಇಟ್ಸ್ ಎ ಬೂನ್ ಆಕ್ಚುಲಿ. ಹಂಗಾದ್ರೆ ನೀವು ಜಾಸ್ತಿ ಏನು ವರ್ಕೌಟ್ ಮಾಡ್ದೇನೆ ಅಷ್ಟು ಚೆನ್ನಾಗಿ ಫಿಸಿಕ್ ಮೇಂಟೈನ್ ಆಗಿರೋದು.